ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಕೆಲಸದ ಸ್ಥಳದಲ್ಲಿ ಅನಿರೀಕ್ಷಿತವಾದಂತಹ ಘಟನೆಗಳು ನಡೀಬಹುದು. ನೀವು ನಿರೀಕ್ಷೆಯನ್ನೇ ಮಾಡದೇ ಇರತಕ್ಕಂತಹ ಯಾವುದೋ ಒಂದು ಸಂದರ್ಭ ಅಲ್ಲಿ ಒದಗಿ ಬರಬಹುದು ಅಂತ ಹೇಳಿ ಅರ್ಥ. ನಿಮ್ಮ ಮನೆಯ ವಾತಾವರಣದಿಂದ ನಿಮಗೆ ಕೋಪ ಹೆಚ್ಚಾಗ್ತಕ್ಕಂಥದ್ದು, ಮನೆಯಲ್ಲಿ ಯಾವುದಕ್ಕೂ ಕೂಡ ಸಹಕರಿಸೋದಿಲ್ಲ, ನಿಮ್ಮ ಮಾತಿಗೊಂದು ಬೆಲೆ ಇಲ್ಲ, ಅಥವಾ ನೀವು ಹೇಳಿದ್ದನ್ನು ಮಾಡೋದಿಲ್ಲ, ಈ ರೀತಿಯಾಗಿ ಮನಸ್ಸಿನ ಮೇಲೆ ಅದು ಕೆಟ್ಟ ಪರಿಣಾಮವನ್ನು ಬೀರಿ ನಿಮ್ಮ ಕೋಪ ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ದಿನನಿತ್ಯದ ಕೆಲಸಗಳ ಒತ್ತಡ, ಆರೋಗ್ಯವೂ ಕೂಡ ನಿಮ್ಮ ಹಿಡಿತದಲ್ಲಿ ಇರಬೇಕಾಗತ್ತೆ. ಒತ್ತಡದಿಂದ ಆರೋಗ್ಯದಲ್ಲಿ ವ್ಯತ್ಯಾಸ ಆದಾಗ ಮತ್ತೆ ನಿಮ್ಮ ಬೇರೆ ಬೇರೆ ಕೆಲಸಗಳಿಗೆ ಅದು ತೊಂದರೆಯನ್ನು ಮಾಡಬಹುದು ಅಂತ ಹೇಳಿ ಅರ್ಥ. ನಿಮ್ಮ ಮಾತು, ಅಭ್ಯಾಸ ಇತ್ಯಾದಿಗಳಿಂದ ಬಂಧುಗಳಿಗೆ ಒಂದು ರೀತಿಯಲ್ಲಿ ಏನೋ ಅವಮಾನವಾಗ್ತಕ್ಕಂಥದ್ದು, ಒರಟಾಗಿ ಮಾತಾಡ್ತಾರೆ, ಅಥವಾ ಅವರಿಗೆ ಕೆಲವು ಹವ್ಯಾಸಗಳು, ಕೆಲವು ಅಭ್ಯಾಸಗಳು ಒಳ್ಳೆಯದಿಲ್ಲ ಅನ್ನುವಂಥದ್ದು ನಿಮ್ಮ ಬಂಧುಗಳಿಗೆ ಅವಮಾನವಾಗ್ತಕ್ಕಂಥದ್ದಾಗತ್ತೆ. ಯಾವುದೋ ವಿಷಯ ಹೊರಗಡೆ ಹೋದಾಗ ನಿಮ್ಮ ಹೆಸರು ಅಲ್ಲಿ ಪ್ರಸ್ತಾಪಕ್ಕೆ ಬಂದರೆ ನಿಮ್ಮ ಗುಣಗಾನವನ್ನು ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ದೌರ್ಬಲ್ಯಗಳೆಲ್ಲ ಹೊರಬರ್ತಕ್ಕಂಥದ್ದು ಆಗಬಹುದು ಅಂತ ಅರ್ಥ. ಮನೋವೇಗಕ್ಕೆ ಸ್ಪಂದನೆಯನ್ನು ಮಾಡೋಕ್ಕಾಗ್ದಲೇ ನೀವು ಒಂಟಿ ಅಂತ ಹೇಳಿ ತಿಳ್ಕೊಂಬಿಡ್ತೀರಿ, ಅದು ಆಗಬಾರ್ದು ಅಂತ ಅರ್ಥ. ಮನಸ್ಸಿನ ಭಾವನೆಗಳು ಏನು ಅಂತ ಹೇಳಿ ತಿಳ್ಕೊಳ್ಳೋಕ್ಕೋಸ್ಕರವಾಗಿ ಒದ್ದಾಟ ಮಾಡ್ತೀರಿ. ಏನೂ ಅರ್ಥ ಆಗ್ತಾಯಿಲ್ಲ, ಮನಸ್ಸಿನಲ್ಲಿ ಏನೋ ಆಗ್ತಾಯಿದೆ, ಏನು ಅಂತ ಕಂಡುಹಿಡಿಯೋದಕ್ಕೆ ಆಗದೇ ಇರತಕ್ಕಂಥದ್ದು. ಕಾಲಭೈರವನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ನಿಮ್ಮ ಪರಿಶ್ರಮ ಜೊತೆಗೆ ನಿಮ್ಮ ಪ್ರಯತ್ನ, ಅದರಿಂದ ಸಿಗ್ತಕ್ಕಂತಹ ಪ್ರತಿಫಲ ಇವೆಲ್ಲವೂ ಕೂಡ ನಿಮಗೆ ತೃಪ್ತಿಯನ್ನು ಕೊಡ್ತಕ್ಕಂತಹ ದಿವಸವಾಗುತ್ತೆ. ಸಮಸ್ಯೆಯ ಮೂಲ ಏನು ಅಂತ ಹೇಳಿ ಗುರುತಿಸೋದಕ್ಕೆ ಅನುಕೂಲವಾಗುತ್ತೆ. ಏನಾದರೂ ಸಮಸ್ಯೆ ಬಂದರೆ ಇದಕ್ಕೆ ನಿರ್ದಿಷ್ಟವಾದಂತಹ ಕಾರಣ ಏನು, ಆ ಸಮಸ್ಯೆಗೆ ಪರಿಹಾರವನ್ನು ಶಾಶ್ವತವಾಗಿ ಹೇಗೆ ಕಂಡುಹಿಡ್ಕೊಳ್ಬೇಕು ಅನ್ನುವಂಥದ್ದು ಸ್ಪಷ್ಟವಾಗ್ತಕ್ಕಂಥದ್ದು. ನಡೆದಾಡೋದಕ್ಕೆ ಸ್ವಲ್ಪ ಕಷ್ಟವಾಗುವಂಥದ್ದು, ಅಂದರೆ ಕಾಲಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಸಮಸ್ಯೆಗಳು ಇರಬಹುದು. ಹೊಸ ಒಪ್ಪಂದಗಳು, ಯೋಜನೆಗಳು ನಿಮ್ಮ ಮುಂದೆ ಬರುವಂಥದ್ದು, ಯೋಚನೆ ಮಾಡಿ ತೀರ್ಮಾನವನ್ನು ಮಾಡಬೇಕಾಗತ್ತೆ. ಹೊಸ ತಂತ್ರಜ್ಞಾನಗಳಿಂದ ನೀವು ಹೆಚ್ಚು ಆಕರ್ಷಿತರಾಗ್ತಕ್ಕಂತಹ ದಿವಸ. ಯಾವುದೋ ಒಂದು ಪದಾರ್ಥವೋ ಅಥವಾ ಒಂದು ಯಂತ್ರವೋ ನಿಮಗೆ ಬೇಕು, ಅದನ್ನು ಪಡ್ಕೊಳ್ಬೇಕು, ಖರೀದಿ ಮಾಡಬೇಕು ಅನ್ನುವಂತಹ ಮನಸ್ಸು ಈ ದಿವಸ ಬರುವಂಥದ್ದಾಗತ್ತೆ. ನಿಮ್ಮ ಸಾಮಾಜಿಕವಾದಂತಹ ಸ್ಥಾನಮಾನ ಸುಧಾರಣೆಯಾಗ್ತಕ್ಕಂಥದ್ದು. ಸರ್ಕಾರಿ ನೌಕರರಿಗೆ ಬಡ್ತಿ ಸಿಗ್ತಕ್ಕಂತಹ ಒಂದು ಸೂಚನೆ ಇಲ್ಲಿ ವಿಶೇಷವಾಗಿ ಕೇಳುವಂಥದ್ದಾಗುತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಮಿಥುನ ರಾಶಿ. ವ್ಯಾವಹಾರಿಕವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಬೇರೆಯವರ ಕಡೆಗೆ ಹೆಚ್ಚು ಗಮನವನ್ನು ಕೊಡದಲೆ, ಬೇರೆಯವರ ಮಾತನ್ನು ಕೇಳಿಸ್ಕೊಳ್ಳದಲೆ, ಅವರಿಗೆ ಸ್ಪಂದನೆಯನ್ನು ನೀಡದಲೆ ನಿಷ್ಠುರವಾಗ್ತಕ್ಕಂಥದ್ದಿದೆ. ಯಾರಿಗೂ ಕೂಡ ಸುಳ್ಳು ಹೊಗಳಿಕೆಯನ್ನು ಮಾಡಬೇಡಿ. ಯಾವ ವ್ಯಕ್ತಿಯಲ್ಲಿ ಯಾವ ಗುಣಗಳು ಇರುವುದಿಲ್ವೋ ಅಂಥ ಮಾತುಗಳನ್ನು, ಅಂಥ ಗುಣಗಳನ್ನು ಮೇಲಿಂದ ಮೇಲೆ ಹೊಗಳಿ ಸುಮ್ಮನೆ ಸುಳ್ಳನ್ನು ಹೇಳಿದ ಹಾಗೆ ಮಾಡಿಕೊಂಡು ಅವಮಾನಕ್ಕೆ ಕಾರಣ ಆಗುವಂಥದ್ದು ಬೇಡ. ಕುಟುಂಬ ಸದಸ್ಯರ ಮೇಲೆ ಕೋಪ, ಜಗಳ ಇವೆಲ್ಲವೂ ಕೂಡ ಇರುವಂತಹ ದಿವಸ ಇದು. ಮಾಧ್ಯಮಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಸವಾಲನ್ನು ಎದುರಿಸಬೇಕಾಗತ್ತೆ, ಅದಕ್ಕೆ ಸಿದ್ಧವಾಗಿರಬೇಕು ಮಾನಸಿಕವಾಗಿ ಅನ್ನುವಂಥದ್ದು. ಸದ್ಯಕ್ಕೆ ನಿಮ್ಮ ಯೋಜನೆಗಳು ಏನೇ ಇದ್ದರೂ ಕೂಡ ರಹಸ್ಯವಾಗಿಡಿ, ಅದನ್ನು ಬಹಿರಂಗಪಡಿಸುವಂಥದ್ದು ಅಷ್ಟು ಸೂಕ್ತವಲ್ಲ. ಯಾಕೆ ಅಂತಂದರೆ ಅದರಿಂದ ಆಗ್ತಕ್ಕಂತಹ ಆಗುಹೋಗುಗಳನ್ನು ಬೇರೆಯವರು ದುರುಪಯೋಗ ಮಾಡಿಕೊಳ್ಬಹುದು ಅನ್ನುವಂಥದ್ದು. ಶನಿದೇವರ ಪ್ರಾರ್ಥನೆಯನ್ನು ಮಾಡಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಕರ್ಕಾಟಕ ರಾಶಿ. ಈ ದಿವಸ ನಿಮ್ಮ ವ್ಯಾಪಾರ ವ್ಯವಹಾರಾದಿಗಳಲ್ಲಿ ನಿಮ್ಮದೇ ಆದಂತಹ ಮೂಲ ಹಣ ಅನ್ನುವಂಥದ್ದು ಇರುವುದಿಲ್ಲ. ಅದು ನಿಮ್ಮ ಧೈರ್ಯವನ್ನು ಕೆಡಿಸೋದಕ್ಕೆ ಒಂದು ಮಾರ್ಗವಾಗುತ್ತೆ. ಧೈರ್ಯದಿಂದ ವ್ಯವಹಾರಾದಿಗಳನ್ನು ನಡೆಸಬೇಕಾದಂತಹ ದಿವಸ. ಷೇರು ಮಾರುಕಟ್ಟೆಯ ಹೂಡಿಕೆಯಿಂದ ಲಾಭ ಸಿಕ್ಕತ್ತೆ ಅನ್ನುವಂತಹ ಮಾಹಿತಿ ನಿಮಗೆ ಸಿಗಬಹುದು. ಆದರೆ ನಿಮ್ಮ ಅನುಭವ, ನಿಮ್ಮ ಬಂಡವಾಳ ಇದೆಲ್ಲವನ್ನು ಸರಿಯಾಗಿ ಗಮನದಲ್ಲಿಟ್ಟುಕೊಂಡು ಮುಂದುವರಿತಕ್ಕಂಥದ್ದು ಬಹಳ ಒಳ್ಳೆಯದು ಅಂತ ಅರ್ಥ. ಮಕ್ಕಳ ಜೊತೆಯಲ್ಲಿ ಉತ್ತಮವಾದಂತಹ ಸಮಯವನ್ನು ಅಥವಾ ವಯಸ್ಸಿಗನುಗುಣವಾದಂತಹ ರೀತಿಯಲ್ಲಿ ಚರ್ಚೆಯನ್ನು, ಮಾತುಕತೆಯನ್ನು, ವ್ಯವಹಾರಾದಿಗಳನ್ನು ನೀವು ನಿಷ್ಕರ್ಷೆ ಮಾಡ್ತಕ್ಕಂಥದ್ದಿದೆ.
ನಿಮ್ಮ ದೂರದ ಸಂಬಂಧಿಕರಿಗೆ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರತಕ್ಕಂತಹ ದಿವಸ ಇದು. ಈ ವ್ಯಕ್ತಿ ಅಂತಂದರೆ ಏನೋ ಒಂದು ಒಳ್ಳೆಯದನ್ನು ಮಾಡ್ತಾನೆ ಅನ್ನುವಂತಹ ಭಾವನೆ, ಆ ಮಾತುಗಳು ಈ ದಿವಸ ನಿಮ್ಮ ಸ್ನೇಹಿತರಿಂದ ಜೊತೆಗೆ ನಿಮ್ಮ ದೂರದ ಸಂಬಂಧಿಕರಿಂದ ಬರತಕ್ಕಂಥದ್ದಾಗತ್ತೆ. ಜೀವನದಲ್ಲಿ ಹೆಚ್ಚು ಹೆಚ್ಚು ಆಶಾಭಾವನೆಗಳು ಹುಟ್ಟತಕ್ಕಂತಹದ್ದಾಗತ್ತೆ. ಒಳ್ಳೆಯ ಆಲೋಚನೆಗಳು ಮನಸ್ಸಿಗೆ ಒಂದಷ್ಟು ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದು, ಮಾನಸಿಕವಾಗಿ ಸಮಾಧಾನ ಸಿಕ್ಕುವ ಹಾಗಾಗತ್ತೆ. ಅಯ್ಯಪ್ಪ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.